Hi, hello, welcome back to our Education World YouTube ಚಾನಲ್. ಇವತ್ತು ನಾನು ಏನಪ್ಪ ವಿಷಯ ಅಂದ್ರೆ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ಕೆ ಸಂಬಂಧಿಸಿದ ಇತಿಹಾಸ ಪಾಠನ ಅಧ್ಯಾಯ 1 ಯಾವುದು ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂತಹ ಪಾಠವನ್ನ ಮತ್ತು ಆ ಪಾಠದಲ್ಲಿ ಬರುವಂತಹ ಪ್ರಶ್ನಾ ಉತ್ತರಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ನ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ವಾಚಿಂಗ್. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಅಂದ್ರೆ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಆಗಿರ್ಬೋದು ಅಥವಾ ವಾಣಿಜ್ಯ, ಹಣದ ಒಂದು ವ್ಯವಹಾರಗಳು, ಹಾಗೆ ವ್ಯಾಪಾರದ ವ್ಯವಹಾರಗಳು ಅಂದಿನ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇದ್ವು. ಸೊ ಈ ಒಂದು ಸಂದರ್ಭದಲ್ಲಿ ಯುರೋಪಿಯನ್ನರು ಭಾರತಕ್ಕೆ ಬಂದ ಉದ್ದೇಶವೇ ಭಾರತದಲ್ಲಿರುವ ಸಮೃದ್ಧವಾದ ಸಾಂಬಾರು ಪದಾರ್ಥಗಳನ್ನ ಕೊಂಡೊಯ್ಲಿಕ್ಕೆ. ಅವರು ಬಂದಿದ್ದೇ ಭಾರತಕ್ಕೆ ಸಾಂಬಾರು ಪದಾರ್ಥಗಳನ್ನ ಕೊಂಡೊಯ್ಲಿಕ್ಕೆ. ಸೊ ಭಾರತದಲ್ಲಿ ಯುರೋಪಿಯನ್ನರಿಗೆ ಬೇಕಾಗುವಂತಹ ಸಾಂಬಾರು ಪದಾರ್ಥಗಳು ಯಾವುವು ಇದ್ವು ಅಂದ್ರೆ ಅವು ಇಲ್ಲಿದ್ದಾವ್ ನೋಡಿ. ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮತ್ತು ಇತ್ಯಾದಿ. ಈ 5 ಸಾಂಬಾರು ಪದಾರ್ಥಗಳು ಯುರೋಪಿಯನ್ನರಿಗೆ ಅತಿ ಹೆಚ್ಚು ಬೇಕಾಗಿರ್ತಕ್ಕಂಥ ಪದಾರ್ಥಗಳಾಗಿದ್ವು. ಏಕಂದ್ರೆ ಸಾಂಬಾರು ಪದಾರ್ಥಗಳಿಗೆ ಯುರೋಪಿಯನ್ನಲ್ಲಿ ಅಪಾರವಾದಂತಹ ಬೇಡಿಕೆ ಇತ್ತು. ಸೊ ಆ ಒಂದು ಕಾರಣದಿಂದ ಯುರೋಪಿಯನ್ನರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ನಮ್ಮ ಭಾರತದಲ್ಲಿರುವಂತಹ ಸಾಂಬಾರು ಪದಾರ್ಥಗಳನ್ನಾಗಿರ್ಬೋದು, ನಮ್ಮ ಭಾರತದಲ್ಲಿರುವಂತಹ ಸಂಪತ್ತುಗಳನ್ನಾಗಿರ್ಬೋದು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ಸೊ ಇದನ್ನ ನಾವು ಎಲ್ಲಾ ಒಂದು ಕಡೆನೂ ಕೇಳಿದ್ವಿ. ಸೊ ಯುರೋಪಿಯನ್ನರು ಬಂದ ಉದ್ದೇಶವೇ ಸಾಂಬಾರು ಪದಾರ್ಥಗಳಿಗೋಸ್ಕರ. ಸೊ ಈ ಒಂದು ಪಾಠದಲ್ಲಿ ಬರುವಂತಹ ಅಭ್ಯಾಸಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲು ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಆ ಬಿಟ್ಟ ಸ್ಥಳಗಳನ್ನ ತುಂಬ್ತಾ ಹೋಗೋಣ. ಸೊ ಮೊದಲನೇ ಕ್ವಶನ್ ಬಂದು 1453ರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು ಅಂತ ಕ್ವಶನ್ ಇದೆ. ಸೊ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಡ್ತಾರೆ. ಸೊ ಈ ನಗರವನ್ನ ವಶಪಡಿಸಿಕೊಂಡಿದ್ದು ಯಾರು ಅಂದ್ರೆ ಆಟೋಮನ್ ಟರ್ಕರು. ಅದು 1453ರಲ್ಲಿ. ಈಗ 1ನೇ ಕ್ವಶನ್ ಕಂಪ್ಲೀಟ್ ಆಯ್ತು. ಈಗ 2, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದವರೇ ಈ ವಾಸ್ಕೋ ಡ ಗಾಮ ಅನ್ನುವಂತಹ ಒಬ್ಬ ವ್ಯಕ್ತಿ. ಈ ವ್ಯಕ್ತಿಯಿಂದನೇ ನೋಡಿ ನಮ್ಮ ಭಾರತದಲ್ಲಿರುವಂತಹ ಸಂಪತ್ತುಗಳನ್ನ ದೋಚಿಕೊಂಡು ಹೋಗೋಕೆ ಸಹಾಯ ಮಾಡಿದಂತಹ ಒಬ್ಬ ವ್ಯಕ್ತಿ ಅಂದ್ರೆ ಈತನೇ, ವಾಸ್ಕೋ ಡ ಗಾಮ. ಇವನಿಂದನೇ ಇಷ್ಟು ವರ್ಷಗಳ ಕಾಲ ನಮ್ಮ ಒಂದು ಭಾರತ ತನ್ನ ಸಂಪತ್ಭರಿತವಾದ ಸಾಂಬಾರು ಪದಾರ್ಥಗಳನ್ನಾಗಿರ್ಬೋದು, ಎನಿಥಿಂಗ್ ಇದೆಲ್ಲ ಬೇರೆ ದೇಶಗಳಿಗೆ ಹೋಗೋಕೆ ಕಾರಣ ಆಗಿದ್ದೆ ಈ ಒಂದು ವ್ಯಕ್ತಿ ಕಂಡಿರ್ತಕ್ಕಂಥ ಜಲಮಾರ್ಗದಿಂದ. ಅಲ್ಲಿಯವರೆಗೂ ಯಾವ ಒಬ್ಬ ವ್ಯಕ್ತಿಗೂ ಗೊತ್ತಿರಲಿಲ್ಲ ನಮ್ಮ ಭಾರತಕ್ಕೆ ಹೇಗೆ ಜಲಮಾರ್ಗದ ಮುಖಾಂತರ ಬರೋದು ಅನ್ನೋದು. ಸೊ ಈ ವಾಸ್ಕೋ ಡ ಗಾಮ ಕಂಡುಹಿಡಿದ ನಂತರ ಎಲ್ಲಾ ಫ್ರೆಂಚ್ರಾಗಿರ್ಬೋದು, ಡಚ್ರಾಗಿರ್ಬೋದು, ಅರಬ್ರಾಗಿರ್ಬೋದು ಎಲ್ಲಾರು ಸಹ ಬಂದು ನಮ್ಮ ಭಾರತವನ್ನ ದೋಚಿಕೊಂಡು ಹೋಗ್ತಾರೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ 3rd ಕ್ವಶನ್ ಬಂದು 1741ರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು. ಅಂದ್ರೆ ಡಚ್ಚರು 1741ರಲ್ಲಿ ಯಾವ ಒಂದು ರಾಜ್ಯದ ಮೇಲೆ ಯುದ್ಧವನ್ನ ಸಾರ್ತಾರೆ ಅನ್ನೋದು ಈ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ಬಂದು ತಿರುವಾಂಕೂರು ಅನ್ನುವಂಥದ್ದು ಇದಕ್ಕೆ ಉತ್ತರ. ನೆಕ್ಸ್ಟ್ 4th ಕ್ವಶನ್ ಬಂದು ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಯಾವುದು ಅಂತ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಇದನ್ನ ಇನ್ನೊಂದು ರೀತಿಯಲ್ಲಿ ಕರೆಯೋದು ವಾಲಿಕೊಂಡಪುರಂ
ಅಂತ. ಇದಕ್ಕೆ ಮೊದಲನೇ ಹೆಸರು ಬಂದು ವಾಲಿಕೊಂಡಪುರಂ, ಈಗ ಪಾಂಡಿಚೇರಿ ಅಂತ ಇದನ್ನ ಕರಿತಾ ಹೋಗ್ತೀವಿ. ಫ್ರೆಂಚರ ರಾಜಧಾನಿಯಾಗಿತ್ತು ಇದು. ಭಾರತದಲ್ಲಿದ್ದಾಗ ಫ್ರೆಂಚರ ರಾಜಧಾನಿ ಯಾವುದು ಅಂದ್ರೆ ಪಾಂಡಿಚೇರಿ. ಸೊ ಫಿಫ್ತ್ ಕ್ವಶನ್ ಬಂದು 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲ್ನ ನಡುವೆ ನಡೆದ ಕದನ ಯಾವುದು? ನಮ್ಗೆಲ್ರಿಗೂ ಗೊತ್ತು, ಆ ಕದನವೇ ಪ್ಲಾಸಿ ಕದನ. ಸೊ ಈ ಒಂದು ಕ್ವಶನ್ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಈ ಕ್ವಶನ್. ಹಾಗೆ ಈ ಒಂದು ಪ್ಲಾಸಿ ಕದನಕ್ಕೆ ಸಂಬಂಧಪಟ್ಟ ಏನು ಇನ್ಫಾರ್ಮೇಶನ್ ಇದೆಯೋ ಇದು ತುಂಬಾ ಇಂಪಾರ್ಟೆಂಟು. ಎಲ್ಲಾ ರೀತಿಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಒಂದು ಪ್ಲಾಸಿ ಕದನದ ಮೇಲೆ ಕ್ವಶನ್ಗಳು ಬರ್ತವೆ. ಸೊ ಹಾಗಾಗಿ ಈ ಒಂದು ಪ್ಲಾಸಿ ಕದನನ ತುಂಬಾ ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಬಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಯಾರು ನೀಡ್ತಾರೆ ಅನ್ನೋದು ಈ ಒಂದು ಕ್ವಶನ್. ಸೊ ಇದಕ್ಕೆ ಉತ್ತರ ಬಂದು 2ನೇ ಶಾ ಆಲಂ ಎನ್ನುವವನು ಈ ಒಂದು ಬ್ರಿಟಿಷ್ ಈಸ್ಟ್ ಕಂಪನಿಗೆ ದಿವಾನಿ ಹಕ್ಕನ್ನ ಕೊಡ್ತಾನೆ. ಸೊ 7th ಕ್ವಶನ್ ಬಂದು ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು? ನಮ್ಗೆಲ್ರಿಗೂ ಗೊತ್ತೇ ಇದೆ, ದ್ವಿಪ್ರಭುತ್ವವನ್ನು ತಂದವರು ರಾಬರ್ಟ್ ಕ್ಲೈವ್. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದಂತವರು ಯಾರು ಅಂದ್ರೆ ರಾಬರ್ಟ್ ಕ್ಲೈವ್. ಇಷ್ಟು ಅಭ್ಯಾಸದಲ್ಲಿ ಬರುವಂತಹ ಬಿಟ್ಟ ಸ್ಥಳಗಳು ಆಗಿದ್ವು. ಇನ್ನ ನೆಕ್ಸ್ಟ್ ಗುಂಪುಗಳಲ್ಲಿ ಚರ್ಚಿಸುವಂತಹ ಪ್ರಶ್ನೆ ಉತ್ತರಗಳಿವೆ. ಸೊ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.